ಇಂಥವರೆಲ್ಲ ಇದ್ದ ಕಾಲದಲ್ಲೇ MS ಉಮೇಶ್ ಒಂದು ಅಪ್ಪಟ ಕಲಾವಿದ, ಪರಿಪೂರ್ಣ ಕಲಾವಿದ. ಹಾಗೂ ನಾನು ನೋಡಿದ ಹಾಗೆ ಅವನ ಚಿತ್ರದ ಪಯಣ ಮಕ್ಕಳ ರಾಜ್ಯದಿಂದ ಪ್ರಾರಂಭ ಆಯಿತು. 1960ನೇ ಇಸ್ವಿನಲ್ಲಿ ಬಂದಂಥ ಒಂದು ಅದ್ಭುತವಾದ ಚಿತ್ರದ ಪಾದಾರ್ಪಣೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಸುಮಾರು 350 ಚಿತ್ರಗಳನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಂದು ಸುಮಾರು ಅವರು 350 ಸಿನಿಮಾದಲ್ಲಿ ಹೆಚ್ಚು ಕಡಿಮೆ ಒಂದು 10-15 ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅವರ ಮಾಡಿದಿರೋ ಪಾತ್ರಗಳೇ ಇಲ್ಲ. ಯಾಕೆಂದರೆ ಒಂದು ಕಡೆ ಪುಟ್ಟಣ್ಣ ಕಣಗಲ್ ಅವರ ಕಥಾ ಸಂಗಮದಲ್ಲಿ ಪಾತ್ರ ಮಾಡಿ ಅದಕ್ಕೆ ರಾಜ್ಯ ಪ್ರಶಸ್ತಿ, ಪೋಷಕ ಪ್ರಶಸ್ತಿ ಪಡೆದಿದ್ದಾರೆ. ಹಾಗೆಯೇ ನನ್ನ ಶ್ರೀಮತಿ ಪ್ರಮೀಳಾ ಜೋಶಿ ಜೊತೆ ಬರಗೂರು ರಾಮಚಂದ್ರಪ್ಪ ಅವರ ನಿರ್ದೇಶನದ ಬೆಂಕಿ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಹುಟ್ಟಿದ ತಾರೀಕು, ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ತಾರೀಕು ಎರಡೂ ಒಂದೇ, 24 ಏಪ್ರಿಲ್. ಇವರು 24 ಏಪ್ರಿಲ್ 45ರಲ್ಲಿ ಹುಟ್ಟಿದ್ರು. ಅದಕ್ಕೂ ಮುಂಚೆ ರಾಜ್ಕುಮಾರ್ ಹುಟ್ಟಿದ್ರು. ಆದರೆ ಯಾವತ್ತೂ ರಾಜ್ಕುಮಾರು ಉಮೇಶನ ಕೈ ಬಿಡಲೇ ಇಲ್ಲ. ಅದೇನೋ ಕಾಕತಾಳೀಯ, ಅವರು ಒಂದು ಆಕಸ್ಮಿಕ ಸಿನಿಮಾ ಮಾಡಿದಾಗ ಒಂದು ಲಿಸ್ಟ್ ಕೊಟ್ಟರು. ಅದರಲ್ಲಿ ಕೆಲವು ಹೆಸರುಗಳೆಲ್ಲ ಹಾಕಿದ್ದಾಗ ರಾಜ್ಕುಮಾರ್ ಖುದ್ದಾಗಿ ಸೆಲೆಕ್ಟ್ ಮಾಡಿದ್ದು ಉಮೇಶ್, ಮಂದೀಪ್ ರಾಯ್ ಹಾಗೂ ನನ್ನನ್ನು ಅವರ ಸ್ನೇಹಿತರಾಗಿ. ಅದು ನಮ್ಮ ಪಾಲಿನ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ನಿರ್ಮಾಣ ಮಾಡಿದಂಥ ಒಂದು ಸೀರಿಯಲ್ ಜೀವನದ ಜೇನ ಹನಿಗಳು, ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರು MS ಉಮೇಶ್. MS ಉಮೇಶ್ಗೆ ಕರಗತ, ಎಲ್ಲ ಈ ರಂಗಭೂಮಿಯ ಎಲ್ಲ ಕಲೆಯೂ ಕರಗತ. ಇವತ್ತಷ್ಟೇ ನಮ್ಮ ಕೃಷ್ಣ ಅವ್ರು ಹೇಳ್ತಾ ಇದ್ರು, ಶ್ರುತಿಯವ್ರ ತಂದೆ ಪರಮಶಿವಮನ್ ಅಂತ ಇದ್ದರು. ಅವರು ಎಲ್ಲವನ್ನು ಹಿಂದಿನ ನಾಟಕಗಳ ಅಷ್ಟು ಹಾಡುಗಳು, ಅಷ್ಟು ಮಟ್ಟಗಳನ್ನ ತಿಳ್ಕೊಂಡಿದ್ದ ನಂತರ ಮತ್ತೊಬ್ಬ ವ್ಯಕ್ತಿ ಅಂದರೆ ಅದು MS ಉಮೇಶ್. MS ಉಮೇಶ್ ಅವರ ಜೀವನದಲ್ಲಿ ಸುಖಕ್ಕಿಂತ ನೋವೇ ಜಾಸ್ತಿ ಇತ್ತು. ಆದರೆ ಅವರೆಲ್ಲ ಆ ಕಡೆನೂ ಹಾಸ್ಯ ಮಾಡ್ತಾಯಿದ್ರು, ಎಲ್ಲರನ್ನು ನಗಿಸ್ತಾಯಿದ್ರು. ತನ್ನ ಸ್ವಂತ ಮಗ ರೈಲ್ವೆ ಆಕ್ಸಿಡೆಂಟಲ್ಲಿ ತೀರ್ಕೊಂಡಾಗ ಆ ನೋವು ಯಾರಿಗೂ ಇಲ್ಲ. ಪುತ್ರ ಶೋಕಂ ನಿರಂತರಂ ಅಂತಾರೆ. ಆದರೆ ಅವಳ ಮಗಳು ನಿಂತು ಸುಮಾರು 1 ತಿಂಗಳಿಂದ ನಮ್ಮ ಡಿಂಗ್ರಿ ನಾಗರಾಜ್ ಹೇಳಿದ್ರು, ಉಮೇಶ್ ಅವರು ಬಿದೋಗಿ ಮೂಳೆ ಮುರ್ಕೊಂಡಿದ್ದಾರೆ ಅಂತ. ಅವತ್ತು ಗೊತ್ತಾಯಿತು ಆಸ್ಪತ್ರೆಯಲ್ಲಿ ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತ.